ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಶಬ್ದಾಬ್ಧೌ ಗಾಢಾನಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಧವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ತನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸ ಓಂ. ಏನಾಯ್ತೀಗ ಇದು ಮುಗಿತು. ಯಾವುದು ಬ್ರಹ್ಮದೃಷ್ಟಿ ಋತುರಷ್ಟಾತ್ ಅಂತ ಹೇಳ್ತಾ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಧ್ಯೇಯೈವ ಬ್ರಹ್ಮತಾ ನಿತ್ಯಂ ವಿಷ್ಣೋ ಭಕ್ತ್ಯ ನಿರಂತರಂ ಇತಿ ಪ್ರಕಾಶಿಕಾಯಾಂಚ ವಚನಂ ವಿಷ್ಣುನಾ ಈರಿತಂ, ವಿಷ್ಣುವಿನಿಂದಲೇ ಉಕ್ತಂ ಅಂತ ಅರ್ಥ. ಆದಿವ್ಯಾಧಿ ನಿಮಿತ್ತದಿಂದ ಮನಸ್ಸು ಡಿಸ್ಟರ್ಬ್ ಆಗುತ್ತೆ, ಹೆಚ್ಚೆಚ್ಚು ಮಾಡೋಕ್ಕೆ ಬರೋದಿಲ್ಲ, ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಏನೋ ಯಾವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ತಕ್ಷಣ ಏನು ಮಾಡ್ತಾರಾಗ ಇಷ್ಟಾರು ಮಾಡ್ಕೊಳೆ ಮಾಡಿ ದೇವರು ನಮ್ಮ ಸ್ವಾಮಿ ಅಂತ ದ್ವಿತೀಯ ಸಂಧ್ಯಾವಳಿಗೆ ಹಾಗೆ ಮಾಡಬಾರ್ದು. ಮತ್ತೆ ಆತ್ಮ 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 ಕುತ್ಕೊಂಡ್ಬಿಟ್ಟು ಮಾಡೋದಲ್ಲ. ಏನು ಮಾಡ್ಬೇಕು ಅದನ್ನು? ಎಲ್ಲ ಪ್ರಾಬ್ಲಮ್ ಇರೋದು ಇಲ್ಲಿ. ಎಲ್ಲ ಕಾಲಕ್ಕೂ ದೇವ್ರ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದೀರಿ. ಎಲ್ಲ ಕಾಲಕ್ಕೂ ಮನಸ್ಸಾರಿ ಸಂಭವ ಇಲ್ಲ, ಗೊತ್ತಾಯ್ತಾ? ಅವಾಗ ಏನು ಮಾಡಬೇಕು? ಆಗ ಇಷ್ಟಾರು ಮಾಡಿ ಆತ್ಮ ಮೊದಲು ಮಾತ್ರ ಮರಿಬಾರ್ದು. ಆ ಕಾಲಕ್ಕೆ ಉಳಿದಂತೆ ಅವ್ರು ಮಾಡೋದಲ್ಲೇ ಮಾಡಲೇಬೇಕು. ಆ ಕಾಲದಲ್ಲೂ ಕೂಡ ಒಂದು ಆಕಾರ ಸ್ಮರಣೆ ಯಾವಾಗಲೂ ಇರಬೇಕು. ಒಂದು ರೂಪ ಒಂದು ಗುಣದ ಸ್ಮರಣೆ ಯಾವಾಗಲೂ ಬಿಡಬಾರ್ದು. ಆತ್ಮೋಪ ಮುಂದೆ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ನ ಪ್ರತ್ಯೇಕೆ ನಹಿ ಸಹ ಬ್ರಹ್ಮದೃಷ್ಟಿ ತ್ರಿಸೂತ್ರಿ ಮೇಕ್ವೆ ಅನ್ಯಥಾ ವ್ಯಾಚಕ್ಷತೆ. ಇಲ್ಲಿ ಕೆಲವು ಪ್ರಶ್ನೆಗಳು. ಈ ತ್ರಿಸೂತ್ರಿ ಚತುಸ್ಸೂತ್ರಿ ಅಂದರೆ 4 ಸೂತ್ರಗಳ ಗುಂಪನ್ನೇನಂತಾರೆ? ಚತುಸ್ಸೂತ್ರಿ, ಪಂಚಸೂತ್ರಿ, ತ್ರಿಸೂತ್ರಿ. 3 ಸೂತ್ರಗಳನ್ನು ಕೆಲವರು ಬೇರೆ ರೀತಿ ಅರ್ಥ ಬರೀತಾರೆ. ಅದು ಖಂಡನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಅದೇನು ಅಂದರೆ ಮುಂದೆ ಹೇಳ್ತಾರೆ, ಅರ್ಥ ಸರಿ ಹೋಗೋದಿಲ್ಲ. ಆತ್ಮಶಬ್ದಂ ಯಥೋ ಹೇತುಂ ಕೃತ್ವಾ ಜೀವಂ ನ್ಯವಾರಯತೆ ಸ್ವಶಬ್ದಾತ್ ಪ್ರಾಣಭೃತ್ಯೈವ ನೋಕ್ತ ಇತ್ಯೇವ ವೇದರಾಟ್ ತಥಾ ಹಿ ಪರಮಾತ್ಮ ಕಿಂ ಅಹಮಿತಿ ಗ್ರಹೀತವ್ಯ. ದೇವರನ್ನು ಏನಂತ ಚಿಂತನೆ ಮಾಡಬೇಕು ಅಂತ ಪ್ರಶ್ನೆ. ಅಹಂ ಅಂತ ಮಾಡಬೇಕೋ ಬೇಡೋ ಅಂತ ಪ್ರಶ್ನೆ. ಕಿಂವ ಸದನ್ಯ ಇತಿ ಸಂಶಯೇ ನಾಹಂ ಇತಿ ಗ್ರಾಹ್ಯ ಇತಿ ಪ್ರಾಪ್ತ ಕೃತಃ. ನಾವು ನಾಹಂ ಅಂತ ಹೇಳಿದ್ರೆ ಅಹಂ ನಾ ಅಂತಲೇ ಹೇಳಬೇಕು ದೇವ್ರ ಬಗ್ಗೆ ನಾವು ಹೇಳಬೇಕಾದ್ರೆ. ಅಪಹತ ಪಾಪತ್ವಾದಿ ಗುಣೋ ಹಿ ಪರಮಾತ್ಮ. ಪರಮಾತ್ಮ ಯಾರು? ಅವನು. ನಾವ್ಯಾರು? ತದ್ವಿರುದ್ಧ. ತದ್ವಿಪರೀತ ಗುಣಶ್ಚ ಶಾರೀರ. ಶಾರೀರ ಅಂದರೆ ಶರೀರದೊಳಗೆ ಜೀವನ ಶಾರೀರ ಅಂತ ಕರೀತಾರೆ. ಶರೀರದೊಳಗಿರೋ ಜೀವನನ್ನು ಶಾರೀರ, ದೇಹದೊಳಗಿರೋ ದೇಹಿ ಅಂತಾರಲ್ಲ ಹಾಗೆ. ಆದ್ದರಿಂದ ಪರಮಾತ್ಮ ಅವನು, ನಾವು ಶಾರೀರರು. ಅತಃ ಕಥಂ ತಯೋರಭೇದೋ ಭವೇತ್ ಅಂತ ಪ್ರಶ್ನೆ ಹಾಕೋತಾರೆ. ಅವರೇ ಪ್ರಶ್ನೆ ಹಾಕೋತಾರೆ. ಅವ್ರ ಪ್ರಕಾರ ಏನು ಅನಿಸ್ತಾ ಇದೆ ಅವರಿಗೆ ಗೊತ್ತಾಗ್ತಾ ಇದೆ. ಏನಂತ? ಅಷ್ಟು ಒಪ್ಪತಕ್ಕಂಥ ವಿಚಾರ ಅಲ್ಲ ಇದು. ಪರಮಾತ್ಮ ಎಲ್ಲಿ, ನಾವೆಲ್ಲಿ? ಅದು ಹೇಳ್ತಿರೋದು ಮಾತ್ರ ಏನಂತ? ಅಹಂ ಬ್ರಹ್ಮಾಸ್ಮಿ ಅಂತಾನೆ. ಅದು ಹೊಂದಿಸ್ಬೇಕೀಗ. ಏನು ಮಾಡ್ತಾರಾಗ? ಅತಃ ಕಥಂ ತಯೋರಭೇದೋ ಭವೇತ್ ಈಶ್ವರಸ್ಯ ಚ ಸಂಸಾರ್ಯಾತ್ಮತ್ವೇ ಈಶ್ವರಾಭಾವ ತತಃ ಶಾಸ್ತ್ರಾನರ್ಥಕ್ಯ. ಇಲ್ಲ ಅವಿದ್ಯೆ ಬಂದ್ಬಿಟ್ಟು ಈಶ್ವರ ಏನಾಗ್ಬಿಟ್ಟಿದ್ದಾನೆ ಈಗ? ಸಂಸಾರಿ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಅಹಂ ಅನ್ಕೋಬಹುದು ಅಂದರೆ ಹಾಗಿದ್ರೆ ದೇವರೇ ಇಲ್ಲ ಅಂತ ಆಯ್ತು. ಈಗ ಹಾಲು ಹೆಪ್ಪಾಕಿ ಮೇಲೆ ಏನಾಯ್ತದೆ? ಈಗ ಮೊಸರಾಯ್ತು, ಹಾಲಿಲ್ಲ. ಈಗ ಯಾವ ಹಾಲು ಇಟ್ಕೊಂಡಿದ್ದು ಆ ಹಾಲಿಲ್ಲ. ಬೇರೆ ಬೇರೆ ಮನೇಲಿ ಇರ್ಬೋದು, ಅದಿಲ್ಲ. ಬಟ್ ಅದು ಬೇರೆ ಅಂತ ಹೇಳಕ್ಕೆ ಬರೋದಿಲ್ಲ ಅವ್ರು. ಯಾತಕ್ಕೆ? ಅಖಂಡ ಆದ್ದರಿಂದ ಅದು ಪಾರ್ಟ್ ಸೀಡಿಸಿಲ್ಲ ಅದರೊಳಗೆ. ರೂಮ ಸಂಸಾರಿಣೋಪಿ ಈಶ್ವರತ್ವೇ ಅಧಿಕಾರ್ಯಭಾವಾತ್ ಶಾಸ್ತ್ರಾನರ್ಥಕ್ಯಮೇವ. ಮತ್ತು ಸಂಸಾರ ಇಲ್ಲಪ್ಪ, ಸಂಸಾರಿ ಈಶ್ವರ ಜೀವ ಅಂದರೆ ಈ ಸಮಸ್ಯೆ ಬಂತು. ಈಶ್ವರ ಸಂಸಾರಿ ಅಂದರೆ ಈ ಸಮಸ್ಯೆ ಬಂತು. ಇದು ಸಂಸಾರಿನೇ ಈಶ್ವರ ಅಂತ ಈ ರೀತಿ ಅಂದರೆ ಈಗ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆಗ ಈಶ್ವರನೇ ಇಲ್ಲ. ಈಶ್ವರ ಇಲ್ಲ, ಜೀವ ಇಲ್ಲ, ಅಲ್ಲಿ ಈಶ್ವರ ಇಲ್ಲ. ಸಂಸಾರಿಣೋಪಿ ಈಶ್ವರತೆ ಅಧಿಕಾರ್ಯಭಾವಾತ್ ಜ್ಞಾನ ಅನರ್ಥಕ್ಯಮೇವ ಶಾಸ್ತ್ರ ಅನರ್ಥಕ್ಯಮೇವ. ಎಲ್ಲಿ ಹೇಳಿದ್ದಾರೆ ಇದನ್ನ? ಶಾಸ್ತ್ರ ಅನರ್ಥಕ ಅಂತ ಕರೆದಿರೋದು ಎಲ್ಲಿ ಅಲ್ಲ, ಒಂದು ಗ್ರಂಥನೇ ಬರೆದಿದ್ದಾರೆ ಅದಕ್ಕೋಸ್ಕರ. ಯಾವುದು? ಮಾಯವಾದ. ಏನಂತ ಹೇಳಿದ್ದಾರೆ ಅಲ್ಲಿ? ಲಾಟ್ರಿ ಹೊಡಿತು ಸರಿ ಬೈ ಚಾನ್ಸ್ ಹೇಳಿ ಸರಿ ಹೋಯ್ತು ಪರವಾಗಿಲ್ಲ. ಆ್ಯಕ್ಚುಲಿ ಕಷ್ಟ ಹೇಳೋದು ಅದಲ್ಲ.
ವಿಮತಂ ಅನಾರಂಭಣೀಯಂ. ನಿಮ್ಮ ಶಾಸ್ತ್ರ ಏನದು? ಓದ್ತಕ್ಕದ್ದಲ್ಲ. ಯಾತಕ್ಕೆ? ಯಾತಕ್ಕೆ? ಅನ್ಯಥಾ ಪ್ರತಿಪಾದಕತ್ವ, ಅನ್ನು ಸುಳ್ಳು ಹೇಳ್ತಾ ಇದೆ. ಯಾಕೆ ಅಂತ ಕೇಳಿದರೆ ಮುಂದೆಲ್ಲ ಕಾರಣ ಕೊಡ್ತಾರೆ. ಅದೇ ಕಾರಣ ಇದೆ. ನಿಮ್ಮ ಮಾತ ಬೈತಾರಾಗ ಆಚಾರ್ಯರು ಅಂತವ್ರು ಏನು ಮಾಡಿಬಿಡ್ತಾರೆ, ಮತ್ತನ್ನು ಬೈದು ಬಿಡ್ತಾರೆ. ಜೀವ ಇಲ್ಲ ಈಶ್ವರ ಇದ್ದಾರೆ ಅಂದರೆ, ಈಶ್ವರ ಇಲ್ಲ ಜೀವ ಇದ್ದಾರೆ ಅಂದರೆ, ಜೀವನೇ ಇಲ್ಲ ಅಂದರೆ ಅಧಿಕಾರಿ ಯಾರಿಗೀಗ? ಎಲ್ಲ ದೇವರೇ ಆಯ್ತಲ್ಲ, ಓದೋರು ಯಾರಲ್ಲ, ಎಲ್ಲ ಸ್ಟಾಫ್ ಇದೆ, ಸ್ಟೂಡೆಂಟ್ಸೇ ಇಲ್ಲ. ಯಾರಿಗೆ ಪಾಠ ಮಾಡಬೇಕೀಗ? ಏನು ಓದಬೇಕು ತಾನೇ? ಅಂದರೆ ಅರ್ಥ ಇಲ್ಲ, ಶಾಸ್ತ್ರಕ್ಕೆ ಅರ್ಥನೇ ಇಲ್ಲ. ಪ್ರತ್ಯಕ್ಷಾದಿ ವಿರೋಧಶ್ಚ ಏನೋ ಇಲ್ಲ. ಅದಕ್ಕೆ ಅದನ್ನು ಹೇಳೋದಕ್ಕೆ ಶಾಸ್ತ್ರ ಇಲ್ಲ ಅಂದರೂ ಒಂದೇ, ಅನುಮತಿಸ್ತಾ ಇಲ್ಲ. ಅಧಿಕಾರಿಯಿಂದ ಶುರುವಾಯ್ತು ಅದು. ಅಧಿಕಾರಿನೇ ಇಲ್ಲ ಅಂದ್ರೆ ಉಳಿದು ಕೇಳಾಗೇ ಇಲ್ಲ, ಅಪ್ಲಿಕೆಂಟೇ ಇಲ್ಲ. ಯಾವ ಶಿಕ್ಷಣ ಹಾಕಬೇಕು ಅಂದರೆ ಅದು ಹೆಸರೇ ಇಲ್ಲ. ಪ್ರತ್ಯಕ್ಷಾದಿ ವಿರೋಧಶ್ಚ, ಪ್ರತ್ಯಕ್ಷಾದಿ ವಿರೋಧ ಬೇರೆ. ಏವಂ ಪ್ರಾಪ್ತೇ ಬ್ರೂಮಃ, ನಾವಲ್ಲ ಅವರು. ಏನು ಹೇಳ್ತಾರೆ? ಆತ್ಮೇತೇವ ಪರಮೇಶ್ವರ ಪ್ರತಿಪತ್ತವ್ಯ ತಥಾಹಿ. ಅದಕ್ಕೆ ಈಶ್ವರ ತೆಗೆದು ಹಾಕಿಬಿಡಿ, ಆತ್ಮ ಅಂತ ತಿಳ್ಕೊಬೇಕು ದೇವರನ್ನ. ಪರಮೇಶ್ವರ ಪ್ರಕ್ರಿಯಾಯಾಮ್ ಜಾಬಾಲ ಆತ್ಮತ್ವೇನೈವ ಆತ್ಮತ್ವೈವ ಏನ ಉಪಗಚ್ಚಂತಿ. ತ್ವಂ ವಾಹಮಸ್ಮಿ ಭಗವೋ ದೇವತೆ ಅಹಂ ತ್ವೈ ತ್ವಮಸಿ ದೇವತಾ ಇತಿ ತಥಾ ಅನ್ಯೇಪಿ ಅಹಂ ಬ್ರಹ್ಮಾಸ್ಮಿ ಇತ್ಯೇವಂ ಆದಾಯ ಆತ್ಮತ್ವೋಪಗಮ ದ್ರಷ್ಟವ್ಯ ಗ್ರಾಹಯಂತಿ ಚ ಆತ್ಮತ್ವೇನೈವ ಈಶ್ವರಂ ವೇದವಾಕ್ಯಾನಿ ಏಷತೆ ಆತ್ಮ ಸರ್ವಾಂತರಃ ತತ್ವಮಸಿ ಇತ್ಯಾದೀನಿ ಅಥ ಯೋ ಅನ್ಯಾಂ ದೇವತಾಮುಪಾಸ್ತೆ ಇತ್ಯಾದಿಕ ಶ್ರುತಿ ಅಪವದತಿ ಚ ಭೇದದರ್ಶನಂ. ಅದು ಹೀಗೆ ನಾವು ಬ್ರಹ್ಮಗಿಮ್ಮ ಅಲ್ಲ, ಆತ್ಮ ಅಂತ ಎಲ್ಲರೂ ಅಂದ್ಕೋಬೇಕು. ಎಲ್ಲರೂ ಆತ್ಮನೇ. ವಿರುದ್ಧ ಗುಣಯೋ ಅನ್ಯೋನ್ಯಾತ್ಮತ್ವ ನ ಸಂಭವತಿ ಇತಿ ತದಸ. ಅಲ್ರಿ, ವಿರುದ್ಧ ಗುಣಗಳಿಗೆ ಅನ್ಯೋನ್ಯಾತ್ಮತ ಅಂದ್ರೇನು? ಇರೋದು ಟಾರು ಹಾಲು, ಅದು ಹಾಲು ಫಾಲಿಡಾಲ್. ಹಾಲು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಫಾಲಿಡಾಲ್. ಫಾಲಿಡಾಲ್ ಏನಲ್ಲ, ಹಾಲಲ್ಲ. ವಿರುದ್ಧ ಧರ್ಮಗಳು ಕೂಡ. ಅಂದರೆ ಸರ್ವಜ್ಞ ಅಲ್ಪಜ್ಞ, ಸ್ವತಂತ್ರ ಅಸ್ವತಂತ್ರ, ಬೆಳಕು ಇದು ಎಲ್ಲ ಇದೆಯಲ್ಲ. ವಿರುದ್ಧ ಗುಣತಾಯ ನೋಡಿ, ಬಹಳ ಸುಲಭ ಉತ್ತರ ಅಂತ ಹೇಳಿದೆ. ಏನದು? ಸುಳ್ಳವೆಲ್ಲ ಏನದು? ಎರಡು ತೆಗೆದು ಬಿಡ್ಬೇಕು. ಈಶ್ವರತ್ವ ತೆಗೆದು ಹಾಕಿಬಿಡ್ಬೇಕು. ಇದರಲ್ಲಿರ್ತಕ್ಕಂತಹ ಇದು ತೆಗೆದು ಹಾಕಿಬಿಡ್ಬೇಕು. ಹಾಗೆಂದರೆ ಹಾಲಿನಿಂದಿರೋ ಕ್ಷೀರತ್ವ ತೆಗಿಬೇಕು, ಫಾಲಿಡಾಲತ್ವ ತೆಗಿಬೇಕು. ಏನು ಉಳಿಯುತ್ತೆ ಈಗ? ಬರೀ ದ್ರವ್ಯ ಉಳಿಯುತ್ತೆ. ಆ ರೀತಿ ಕೊಟ್ಟು ಯಾರು ಕುಡಿತಾರ? ಇದನ್ನೇ ಮಾಡಿ. ಹಾಲೆಲ್ಲ ತೆಗೆದುಬಿಟ್ಟ, ಫಾಲಿಡಾಲ್ ಹಾಕಿದ, ಚೆಲ್ಲಿಬಿಟ್ಟ, ಮತ್ತೆ ಹಾಲು ಹಾಕಿ ಕೊಟ್ಟ, ಚೆಲ್ಲಿಬಿಟ್ಟ. ತೊಳೆದಲ್ಲ, ಯಾರು ಕುಡಿತಾರಲ್ಲ, ಬರೀ ತೊಳೆದು ಕುಡಿಯಲ್ಲ, ಸದ್ಯಕ್ಕೆ ಬಿಟ್ಬಿಡಿ ಸಾಕು ಅಂತ ಹೇಳ್ತಾರೆ. ಇವ್ರ ಪ್ರಕಾರ ತೆಗೆದುಬಿಡ್ಬೇಕಂತ. ತೆಗಿಬೋದು, ಸರಿದೆ. ಯಾವಾಗ ತೆಗಿಬೋದಾಗಿತ್ತು? ಅವೆಲ್ಲ ಹೊರಗಿಂದ ತೆಗೆದು ಸ್ವರೂಪ ಅವು. ಇವತ್ತು ಹಾಲಿನ ಕಪ್ಪಿದ್ರೆ ಏನು ಬಿದ್ದಿತ್ತು ತೆಗೆದು ಹಾಕಿಲ್ಲ, ಹಂಗಾರೆ ಹಾಕಿ ಬಿದ್ದಿತ್ತು ಚೂರು ತೆಗೆದ ಹೊರತಡಿ ಹೋಯ್ತು. ಆದರೆ ಹಾಲು ಬಿಳಿ ಬಣ್ಣ ಹಾಕಿ ತೆಗಿಲಿಕ್ಕಾಗತ್ತೆ? ಬಿಳಿ ಬಣ್ಣ ಏನದು? ಸ್ವರೂಪ. ಜೀವತ್ವ ಏನದು? ಸ್ವರೂಪ. ದೇವರ ದೇವತ್ವ ಸ್ವರೂಪ. ಅವ್ರು ತೆಗೆದ್ರೆ ಏನಾಗುತ್ತೆ? ಈಗ ವಸ್ತುನೇ ಇಲ್ಲ, ಅಷ್ಟೇ. ಒಂದಾಗೋದಲ್ಲ, ವಸ್ತುನೇ ಇಲ್ಲ. ಇದನ್ನು ಆಚೆ ಗಟ್ಟಿಯಾಗಿ ಅಟ್ಯಾಕ್ ಮಾಡ್ತಿದ್ದು ಯಾವಾಗಲೂ ನಾವು ಇಟ್ಕೊಂಡಿರ್ಬೇಕು. ತೆಗೆದು ಬಿಟ್ಟರೆ ಬಂದು ಎಕ್ಸಾಂಪಲ್ ಕೊಡ್ತಾರೆ ಅವ್ರೀಗ. ಏನಾಯ್ತು? ಈಗ ಒಂದು ಹುಡಿ ಇದೆ, ಹುಡಿ ಕಡಿಮೆ ಮಾಡಿ, ಸಪ್ಪೆ ಇದೆ ಅದಕ್ಕೆ ಸಾರಿಸಿ, ಎರಡು ಸೇರಿಸ್ಬಿಡಿ, ಸಮ ಆಗಲಿಲ್ಲ. ಈಗ ರಾಂಗ್ ಎಕ್ಸಾಂಪಲ್. ಯಾಕಂದ್ರೆ ಸ್ವರೂಪ ಅಲ್ಲ ಅದು. ಸ್ವರೂಪ ಆಗಿದ್ದಾಗ ತೆಗಿಲಕ್ಕೆ ಬರೋದಿಲ್ಲ, ಅದನ್ನು ಹೇಳಿದ್ರು. ಸ್ವರೂಪ ಅಲ್ಲ, ಸ್ವರೂಪ ಇದ್ದಾಗ ಕಾಣುತ್ತೆ ಶುರು ಮಾಡ್ತಾರೆ, ಅದು ಬೇರೆ ಕಾರಣ. ಇದು ಇಲ್ಲಿ ಈ ವಿಷಯಕ್ಕೆ ಮುಗಿತು. ತೆಗಿಲಕ್ಕೆ ಬರೋದಿಲ್ಲ ಅನ್ನೋದು ಮೇನ್ ಪಾಯಿಂಟ್ ಇದೆ. ಪ್ರಬೋಧೇ ನಹಿ ಈಶ್ವರಸ್ಯ ಸಂಸಾರಿತ್ವ ಪ್ರತಿಪಾದ್ಯತೆ ಕಿಂ ತರ್ಹಿ ಸಂಸಾರಿತ್ವ ಅಪೋಹೇನ ಈಶ್ವರತ್ವ. ಸಂಸಾರಿ ಅಲ್ಲದನ್ನು ತೆಗೆದಾಗ ಈಶ್ವರ ಇಟ್ಕೋಬೇಕು. ನಾಚ ಅಧಿಕಾರಿ ಅಭಾವ ಪ್ರತ್ಯಕ್ಷಾದಿ ವಿರೋಧಶ್ಚ. ಅಧಿಕಾರಿ ಅಭಾವ ಅಂತ ಹೇಳಬಾರ್ದು. ನಾವು ಕೆಲವರು ಇರ್ತಾರಲ್ಲ, ಮಾಡ್ತಾ ಇದ್ದಾರಲ್ಲ, ಬರೀ ಸಾಕು. ಪ್ರಾಕ್ ಪ್ರಬೋಧಾತ್ ಸಂಸಾರಿತ್ವ ಅಭ್ಯುಪಗಮಾತ್. ಅದು ಅಧಿಕಾರಿ ಯಾವಾಗ ಆಗೋದಿಲ್ಲ? ಜ್ಞಾನ ಬಂದ ಮೇಲೆ ಆಗೋದಿಲ್ಲ. ಮೊದಲಾಗ್ಬೋದಲ್ಲ. ಯಾವುದೋ ಔಷಧಿ ಈಗ ಕೊಳ್ಳಕ್ಕೆ ಬಂದರು, ಇಲ್ಲ ಆಗಲಿ ರೋಗವಾಸಿ ಆಯ್ತು ಅಂದ್ಬಿಡ್ತು. ಈಗಿಲ್ಲ ತಾನೇ ಆತ. ಅವ್ರು ಸಂಸಾರಿಯಾಗಿದ್ದಾಗ ಏನಲ್ಲ, ಅವನು ದೇವರಿಲ್ಲ ಅಂದರೆ ಶಾಸ್ತ್ರಾಧಿಕಾರ ಇಲ್ಲ. ಈಗ ಹಾಗಲ್ಲ, ಒಂದು ಕಾಲಕ್ಕಿತ್ತು, ಈಗಿಲ್ಲ. ಆದ್ದರಿಂದ ಮತ್ತೆ ನೋಡಿ ಸ್ವರೂಪ ಮತ್ತೆ ಯಥಾ ಪ್ರಕಾರ ಏನು ಮಾಡ್ತಾರೆ? ಎಲ್ಲ ಇಶ್ಯೂ ಪರಸ್ಪರ ಮಿಕ್ಸ್ ಮಾಡ್ತಾನೆ ಇರ್ತಾರೆ. ಈ ಕಡೆಯಿಂದ ಆ ಕಡೆ ಸೇರಿಸ್ತಾರೆ, ಆ ಕಡೆ ಈ ಕಡೆ ಸೇರಿಸ್ತಾರೆ. ಎಷ್ಟೇ ಹೊರತು ಅದು ಖಂಡನೆ ಮಾಡಿದ್ದನ್ನು ನಾವೇನು ಮಾಡ್ತೀವಿ? ತುಂಬ ಜನ ಅಂದರೆ ಇಲ್ಲ, ಅದು ಉತ್ತರ ಕೊಡು ಫಸ್ಟ್. ಈಗ ಆ ಗಟ್ಟಿ ಹೇಳಿದ್ರೆ ಏನು ಮಾಡೋಕ್ಕೆ ಬರಲ್ಲ, ತಿಳಿತಾ? ಅಡ್ಜಸ್ಟ್ ಇವರು ಉತ್ತರ ಕೊಡೋಕೆ ಹೋದ ತಕ್ಷಣ ಏನು ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ. ಈ ಕಡೆ ಡೈವರ್ಟ್ ಮಾಡಿದ ತಕ್ಷಣ ಓಡೋಗ್ತಾರಲ್ಲ, ಹಾಗೆ ಡೈವರ್ಟ್ ಮಾಡಬಾರ್ದು. ಅಲ್ಲಿ ನೋಡಿ ಇರ್ತಾರೆ, ಓಡೋಗ್ಬಿಟ್ಟಿರ್ತಾರೆ. ಆ ಕಡೆ ನೋಡಬಾರ್ದು, ಅಸಂಗತಿ ಅದು. ಅದಕ್ಕೆ ಪೊಲೀಸರು ಯಾರು ಮಾಡಿಸ್ತಾರೋ ಹಾಗೆ ವಾಕ್ಯಾರ್ಥ ಯಾಮಾರಿಸ್ಬಿಡ್ತಾರೆ. ಇವರು ಗೊತ್ತಿಲ್ಲದೆ ಸಿಕ್ಕಾಕೋತಾರೆ, ಗೊತ್ತಿದ್ದು ಏನೋ ಸ್ವಲ್ಪ ಲೂಸ್ ಬಿಡ್ಲಿಕ್ಕೋ ಕೊನೆ ಸಿಕ್ಕಾಕೊಂಡ್ಬಿಡ್ತಾರೆ.
ಎಂದು ಹಾಗೆ ಮಾಡಬಾರ್ದು. ತದ್ವಿಷಯತ್ವಾಚ ಪ್ರತ್ಯಕ್ಷಾದಿ ವ್ಯವಹಾರಸ್ಯ ಪ್ರಬೋಧೇತು ಪ್ರತ್ಯಕ್ಷಾದ್ಯಭಾವ ಏವ ತಥಾ ಸತಿ ಅದ್ವೈತ ಶ್ರುತೇಃ ಅಪಿ ಅಭಾವ ಪ್ರಸಂಗ ಇತಿ ಚೇತ್ ಇಷ್ಟಮೇವೈತತ್ ತಸ್ಮಾದ್ ಆತ್ಮೇತ್ಯೇವ ಈಶ್ವರೇ ಮನೋದಧೀತ ಇತ್ಯರ್ಥ. ಆದ್ದರಿಂದ ಈಶ್ವರರು ಏನಂತ ಹಾಕಬೇಕು? ಆತ್ಮ, ನಮ್ಮ ಆತ್ಮ, ನಾನೇ ಅಂತ ಅನುಸಂಧಾನ ಮಾಡಬೇಕು. ಇದಕ್ಕೆ ತಂದು ಯಾವುದನ್ನು ನಾವು ಸ್ವಾಮಿ ಅಂತ ಅರ್ಥ ಮಾಡಲಿಲ್ಲ ಅವರಿಗೆ. ನಾನು ಆತ್ಮ, ಅವನು ಆತ್ಮ, ಇಬ್ಬರು ಒಂದೇ. ಇಬ್ಬರು ಆತ್ಮ ಆದರೂ ಒಂದೇ ಆಗಬೇಕಾಗಿಲ್ಲ. ಇಬ್ಬರು ಒಂದೇ ಕಾಲೇಜ್ ಒಂದೇ ಸ್ಟೂಡೆಂಟ್ ಆಗಿದ್ದರೂ ಕೂಡ ಏನವರು ಒಂದೇ ಅಲ್ಲ. ಅವರು ಅಂದರೆ ಒಂದು ಕಡೆ ಸೇರಿಸ್ಬಿಟ್ಟು ಇದು ಮಾಡಿಬಿಡ್ತಾರೆ. ಮನೋಬ್ರಹ್ಮೇತ್ಯುಪಾಸೀತ ಇತ್ಯೇವಮಾದಿಷು ಪ್ರತೀಕೋಪಾಸನೇಶು ಇದೇ ರೀತಿ ಅರ್ಥ. ಮೂರನ್ನು ಕೂಡ ಏನಾಗ್ತಾರೆ ಒಟ್ಟಿನ ಮೇಲೆ ಅವರು ಅಭೇದ ಪ್ರತಿಪಾದಕ ಮಾಡ್ತಾರೆ ಹೊರತು ಭೇದ ಪ್ರತಿಪಾದಕ ಮಾಡೋದಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ನಾತ್ಮೇತಿ ಸೂತ್ರಮೀಶ್ವಸ್ಯ ಜೀವತ್ವ ಪ್ರತಿಪಾದಕಂ ಒಟ್ಟಿಗೆ ಸೇರಿಸಿ ಉತ್ತರ ಕೊಡ್ತಾರೆ. 3 ಪ್ಯಾರ ಮಾಡಿದ್ದಾರೆ. ಒಂದೊಂದು ಸೂತ್ರಕ್ಕೆ ಒಂದೊಂದು ಪ್ಯಾರ. ಅವ್ರು ತಂಪರ ಅರ್ಥ ಹೇಗೆ ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಇದರಲ್ಲಿ ಹೇಳ್ತಾರೆ. ನಾತ್ಮೇತಿ ಸೂತ್ರಂ ಈಶಸ್ಯ ಜೀವತ್ವ ಪ್ರತಿಪಾದಕ. ನಾ ಆತ್ಮ ಏನಿದೆಯಲ್ಲ, ಆತ್ಮೇತಿ ತೂಪಗಚ್ಚಿದ್ದೇನು ಸೂತ್ರ ಈಶನಿಗೆ ಜೀವತ್ವ ಹೇಳ್ತಕ್ಕಂಥ ಸೂತ್ರ ಅಲ್ಲ. ಯಾಕೆ? ಆತ್ಮಶಬ್ದಂ ಯಥೋ ಹೇತು ಮೃತ್ವ ಜೀವಂ ವ್ಯವಾರಯತೆ ಸ್ವಶಬ್ದಾತ್ ಪ್ರಾಣಭೃತ್ಯೈವ ನೋಕ್ತ ಇದ್ದೇವ ವೇದರಾಟ್. ಆತ್ಮಶಬ್ದನ ಎಕ್ಸ್ಕ್ಲೂಸಿವ್ ಆಗಿ ಯಾರಿಗೂ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ? ದೇವರಿಗೆ ಮಾತ್ರ. ಯಾತಕ್ಕೆ? ಈ ಸಿ ವಿ ಎಂಬುದನ್ನು ಅಟೆಂಡರ್ಗೆ ಉಪಯೋಗಿಸಿರಾಗಿರುತ್ತೆ. ಸಿ ವಿ ಅನ್ನೋ ಪದನೇ ಏನು ಹೇಳುತ್ತೆ? ಸಿ ವಿ ಓ ಮಾತ್ರ ಹೇಳೋ ಪದ ಹೊರತು ಉಳಿದವ್ರಿಗೆ ಹೇಳಕ್ಕೆ ಬರೋದಿಲ್ಲ. ಅದು ಬರೀ ಸ್ಟಾಫ್ ಯಾರಿಗೆ ಬೇಕಾದ್ರೆ ಹೇಳ್ಬೋದು. ಆಮೇಲೆ ಸ್ಟಾಫ್ ಅಂದರೆ ಏನು ತಪ್ಪಲ್ಲ. ಅದು ಸಿ ಇ ಅನ್ಬೇಕಾದ್ರೆ ಎಷ್ಟು ಜನ ಇರ್ತಾರೆ? ಒಬ್ಬನೇ. ಆತ್ಮ ಅಂದರೆ ಸರ್ವಸ್ವಾಮಿ ಅಂತ ಅರ್ಥ. ಎಲ್ಲಿ ಬಂದಿದೆ? ಸ್ವಶಬ್ದ. ಸ್ವಶಬ್ದ ಅಂದ್ರೇನು? ದೇವರಿಗೆ ಮಾತ್ರ ಅನ್ವಯಿಸ್ತಕ್ಕಂಥ ಶಬ್ದ. ಎಲ್ಲಿ ಹೇಳಿದ್ದಾರೆ ಅದನ್ನು? ದ್ಯೂಭೂ ಆದಿ ಆಯತನಂ ಸ್ವಶಬ್ದಾತ್ ಪದ ಉಪಯೋಗಿಸಿದ್ದಾರೆ. ಸ್ವಶಬ್ದ ಅಂದರೆ ಆತ್ಮಶಬ್ದ, ದೇವರನ್ನ ಮಾತ್ರ ಹೇಳೋ ಶಬ್ದ. ಆ ಪದ ಉಪಯೋಗಿಸ್ತಾರು ಕನ್ಫ್ಯೂಸ್ ಮಾಡಿಕೊಂಡ್ರೆ ಬೇರೆ ಏನು ಪದ ಉಪಯೋಗಿಸ್ತಾರೆ? ಆತ್ಮಶಬ್ದನೇ ಉಪಯೋಗಿಸಿರೋದನ್ನ ನೋಡಿ. ಆತ್ಮಶಬ್ದಂ ಯಥೋ ಹೇತುಂ ಕೃತ್ವ ಜೀವಂ ನ್ಯವಾರಯತ್ ಸ್ವಶಬ್ದ. ಆಮೇಲೆ ಪ್ರಾಣಭೃತ್ಯೈವ ಇವೆಲ್ಲ ಸೂತ್ರಗಳು. ನೋಕ್ತ ಇತ್ತೇವ ವೇದರಾಟ್. ಆದ್ದರಿಂದ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿಂದ ನೀವು ಅದನ್ನು ಯಾವುದನ್ನು ಬ್ಯಾಂಡ್ ಅಂತ ಹೇಳಿದ್ರು ಅದನ್ನೇ ಸೇರಿಸ್ಕೊಂಡಾಗಾಯ್ತು. ಈಗ ಸೇರಿಸ್ಕೋಬಾರ್ದಾಗೆ ಯಜ್ಜಾತ್ಮ ಶಬ್ದ ವ್ರತ ಹಾಲಿನ ವ್ರತ ಮತ್ತೆ ಹಾಲು ಹಾಕ್ಲ ಅಂತ ಏನು ಮಾಡಬೇಕು? ಮತ್ತೆ ಆಮೇಲೆ ಮತ್ತೆ ಬೇಡ. ಹೌದಾ, ಮತ್ತೆ ಹಾಲು ಹಾಕ್ಲಾರ ಮತ್ತೆ ಬಂದು ಎಷ್ಟೊತ್ತು ಹೇಳ್ಬೇಕು ನಿಮಗೆಲ್ಲ? ಬರೋದಿಲ್ಲ ಅಂತ ಹೇಳಿ ಏನು ಮಾಡಬೇಕಂದ್ರೆ ಉಪಯೋಗಿಸ್ಬಾರ್ದು. ಯಾವುದನ್ನು ಆತ್ಮಶಬ್ದನ ಉಪಯೋಗಿಸ್ಬಾರ್ದು. ದೇವರಿಗೆ ಏನಾಗಿರೋದು? ಆತನಿಗೆ ಮಾತ್ರ ಮೀಸಲಾಗಿರೋ ಶಬ್ದ. ಯದಿ ಆತ್ಮಶಬ್ದೋ ಜೀವೇಪಿ ಕಥಂ ಸ ವಿನಿವಾರಯೇತ್ ಆತ್ಮಶಬ್ದೋಜಿತಸ್ತಸ್ಮಾತ್ ವಿಷ್ಣುರೇವ ರಚಾಪರ. ಆತ್ಮಶಬ್ದ ಜೀವನಿಗೆ ಅರ್ಥ ಮಾಡೋದಾದರೆ ಅಲ್ಲಿ ಹೇಳಿದ್ರೆ ಯಾಕೆ ಆತ್ಮಶಬ್ದ ಯಾಕೆ ಹೇಳಿದ್ರು? ಸ್ವಶಬ್ದ ಅಧ್ಯಾತ್ಮಕ್ಕೆ ಹೇಳಿದ ಮೇಲೆ ಏನರ್ಥ? ಇದು ಪರ್ಸನಲ್ ನಂಬರ್ ಕೊಟ್ಟು ಕಂಡ್ಕೊಂಡು ಉಪಯೋಗಿಸ್ತಿದ್ರೆ ಪರ್ಸನಲ್ ನಂಬರ್ ಹೇಗಾಗುತ್ತೆ? ಅದು ಸಾಧ್ಯ ಅಲ್ಲ. ಆತ್ಮಶಬ್ದೋಜಿತಸ್ತಸ್ಮಾತ್ ವಿಷ್ಣುರೇವ ರಚಾಪರ. ದೇರ್ಫೋರ್ ದೇವರನ್ನು ಆತ್ಮ ಅಂತ ಉಪಾಸನೆ ಮಾಡಿ ನಿಮ್ಮನ್ನು ಮಾಡ್ಕೋಬೇಡಿ. ಅದು ನನಗೆ ನಾನು ಸ್ವಾಮಿ ಅಲ್ಲ, ಎಲ್ಲರಿಗೂ ದೇವರು ಸ್ವಾಮಿ, ನನಗೂ ನಿಮಗೂ ಸ್ವಾಮಿ, ಈ ರೀತಿ ಹೇಳಬೇಕೇ ಹೊರತು ಏನು ಹೇಳಬಾರ್ದು? ಎಲ್ಲರೂ ಒಂದೇ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ. ಆತ್ಮ ಬ್ರಹ್ಮಾದಯ ಶಬ್ದ ಮತ್ತೊಂದು ಕೂಡ ಹೇಳ್ಕೊಡ್ತಾರೆ. ತಮೃತೆ ವಿಷ್ಣುಮವ್ಯಯಂ ನ ವದಂತಿ ಯಥೋತ ನಾಪ್ತ ಕ್ವಾಪಿ ತೈರ್ಗುಣಪೂರ್ಣತಾ ನಾರಾಯಣಾಧ್ಯಾತ್ಮಗತಮಿತಿ ಚ ಇತಿ ತದ್ವೈಷ್ಣವಂ ವಚಃ. ಆತ್ಮಶಬ್ದ ಅಷ್ಟೇ ಅಲ್ಲ, ಕೆಲವು ಶಬ್ದಗಳಿವೆ ದೇವ್ರನ್ನ ಮಾತ್ರ ಹೇಳೋ ಶಬ್ದಗಳು. ಆತ್ಮ ಬ್ರಹ್ಮಾದಯ ಶಬ್ದ ಅದಕ್ಕೆ ಏನು ಉಪಯೋಗಿಸಿದ್ರು? ಅಥಾತು ಬ್ರಹ್ಮ ಜಿಜ್ಞಾಸ ಅಂತ. ಬ್ರಹ್ಮಶಬ್ದ ಮುಖ್ಯಾರ್ಥ ಏನೀಗ? ಗುಣಪೂರ್ಣನೆ. ಆ ದೇವರಲ್ಲಿ ಮಾತು ಬೇರೆ ಇಲ್ಲ. ಸೊ ಅವೆಲ್ಲ ಎಕ್ಸ್ಕ್ಲೂಸಿವ್ ವರ್ಡ್ಸ್. ಅವೆಲ್ಲ ಪರ್ಸನಲ್ ಫೋನ್ ಏನು ಹಾಕಿ ಇಟ್ಕೋಬೋದಲ್ಲ, ಇಟ್ಕೋಬಾರ್ದು ಅಂತ ಏನಿಲ್ಲ. ಅದು ಬೇರೆಯವ್ರು ಮುಟ್ಟಾಗಿಲ್ಲ. ಆ ಟೈಪ್ ಇರುತ್ತೆ, ಸಮಸ್ಯೆ ಇಲ್ಲ. ಆತ್ಮ ಬ್ರಹ್ಮಾದಯ ಶಬ್ದ ಯಾವಾಗಲೂ ಆಫೀಸ್ ಈಗ ಕಡಿಮೆ ಆಗಿರುತ್ತೆ. ಆಫೀಸ್ ಫೋನನ್ನು ಅವ್ರೇನು ಮಾಡ್ತಾರೆ, ಕೆಲವರು ಮನೆಗೆ ಉಪಯೋಗಿಸ್ತಾರೆ. ಮನೆ ಫೋನ್ ಆಫೀಸ್ಗೆ ಉಪಯೋಗಿಸಲ್ಲ. ಯಾಕೆಂದರೆ ಬಿಲ್ ಕೊಡಬೇಕಾಗುತ್ತೆ. ತಮ್ಮ ಬಿಲ್ ಅಲ್ಲಿಗೆ ಹಾಕ್ತಾರೆ, ಆ ಬಿಲ್ ತಾವು ಕೊಡೋದು ಬರ್ತಾರೆ. ಅದು ಬುದ್ಧಿವಂತಿಕೆ ಅದು. ಅದಕ್ಕೆ ಅದು ಬೋಸ ಇದ್ದಾಗಿದೆ. ಹಾಗೆ ಬೋಸರೇ ದೇವ್ರ ಲೆಕ್ಕಕ್ಕೆಲ್ಲ ಉಪಯೋಗಿಸ್ಬಿಟ್ರೆ ಆತ್ಮಾತ ಬಂದಿದ್ದಾರೆ. ಏನಾಯ್ತು? ಈಗ ಬಿಲ್ಲೇ ಹೋಯ್ತು. ಭಾಳ ತಪ್ಪದು. ಆತ್ಮ ಬ್ರಹ್ಮಾದಯ ಶಬ್ದ ತಮೃತೆ ವಿಷ್ಣುಮವ್ಯಯಂ ನವದಂತಿ. ವಿಷ್ಣು ಬಿಟ್ಟು ಬೇರೆಯವ್ನು ಹೇಳೋದು. ಸೂರ್ಯ ಅಂತ ಹೇಳಿ ನೀವು ಹಾಲು ಅಂತ ತಾರಿಗೆಲ್ಲ ಕರೆಯಕ್ಕೆ ಬರುತ್ತಾ ನಿಮಗೆ? ಯಾಕೆ? ವಿರುದ್ಧ ಗುಣ. ಸುಣ್ಣದೇರನ್ನ ಹಾಲು ಅನ್ನೋ ಚಾನ್ಸ್ ಇದೆ, ಸ್ವಲ್ಪ ಸಾಮ್ಯ ಇದೆ. ಇಲ್ಲಿ ಯಾವ ಸಾಮ್ಯನೂ ಇಲ್ಲ. ಅಲ್ಲಿ ಹೇಳಕ್ಕೆ ಬರೋದಿಲ್ವಲ್ಲ. ಜೀವ ಹಾಗೇನೆ ಪೂರ್ಣ ಭಿನ್ನನಾದ್ದರಿಂದ ಹೇಳಕ್ಕೆ ಬರೋದಿಲ್ಲ.
ನವದಂತಿ ಅಥೋ ನಾಪ್ತ ಕ್ವಾಪಿ ನೋಡಿ ಹೇಳಬೇಕಾದ್ರೆ ಆತ್ಮ ದತ್ತಂ ದುರ್ವಾಸ ಸೋಮ್ ಆತ್ಮೇಶ ಬ್ರಹ್ಮ ಆತ್ಮ ಅಂತ ಹೇಳಿದ್ರಿಂದ ಯಾವ ಕಾಲಕ್ಕೂ ದೇವರ ಆತ್ಮನೇ ಗೊತ್ತಾಯ್ತಾ. ಆದರೆ ವಾಯುದೇವರಿನ ಬ್ರಹ್ಮಪದವಿ ಬಂದಿಲ್ಲ, ಬ್ರಹ್ಮದೇವರು ವಾಯುಪದವಿಯಲ್ಲಿ ಈಗಿಲ್ಲ. ಎಲ್ಲ ಸಮಾಹಿತರು ಕೂಡ ಏನಂತ ಹೇಳಿ ಬ್ರಹ್ಮ ಶಬ್ದನೇ ಅಷ್ಟೇ ಬಂದುಬಿಟ್ಟು ಕೆಲವು ವಿಷಯ ಸೃಷ್ಟಿ ಮಾಡ್ತಾರೆ ಅಂತ ಯಾರನ್ನು ತಗೋಬೇಕು ನಾವಾಗ? ಇನ್ನೊಬ್ಬರು ಶ್ವಾಸ ನಿಯಂತ್ರಣ ಮಾಡ್ತಾರೆ, ವಾಯುದೇವರು ತಗೋಬೇಕು ಅಷ್ಟೇ ಹೊರತು ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಹಾಗಿಲ್ಲ. ದೇವ್ರ ಬಗ್ಗೆ ಯಾವ ಹೇಳಿದ್ರು ಆತ್ಮನೇ. ವಿಷ್ಣು ಸಹಸ್ರನಾಮದ ಪದಗಳನ್ನು ಕೃಷ್ಣಗೆ ಎಷ್ಟೊತ್ತು ಉಪಯೋಗಿಸಿಲ್ಲ ಅಂದ್ರೆ ಅರ್ಥ ಏನು? ಅದಕ್ಕೆ ಮೂಲ ರೂಪಕ್ಕೆ ಅವತಾರ ವ್ಯತ್ಯಾಸ ಇಲ್ಲ ಅಂತ ಅರ್ಥ ಆಯ್ತು. ಈಗ ಕೃಷ್ಣ ಅಂತ ಅವತಾರಕ್ಕಿಂತ ಮುಂಚೆನೇ ಬಂದು ಹೋಗ್ಬಿಟ್ಟಿದ್ದಾರೆ. ಕೃಷ್ಣ ಅಂತ ವಿಷ್ಣು ಸಹಸ್ರನಾಮದಲ್ಲೇ ಇದೆ, ವಾಸುದೇವ ಅಂತಿದೆ, ಎಲ್ಲ ಇದೆ. ಅದು ರಾಮ ಅಂತ ಅಜಿತಂ ನಮಾಮಿ ಅಂದರು. ರಾಮರೂಪಕ್ಕೂ ಇದೆ, ಅಜಿತ ರೂಪಕ್ಕೂ ಇದೆ. ಆದರೆ ಬೇರೆ ಯಾವ್ದು ಹೇಳ್ಕೊಡೋದು ಈಗ? ಆ ರೀತಿ ಎಲ್ಲರೂ ಹಾಗೆ ಹೇಳಕ್ಕೆ ಬರೋದಿಲ್ಲ. ಶಿವ ಅಂದರೆ ಶಿವ ಮೂಲ ರೂಪನೇ, ದುರ್ವಾಸ ಅಂದರೆ ದುರ್ವಾಸನೇ. ಯಾವುದಕ್ಕೆ ಉಪಯೋಗಿಸ್ಬಾರ್ದು ಅದನ್ನು? ಅದಕ್ಕೆ ಉಪಯೋಗಿಸ್ಬಾರ್ದು. ಅದು ಅವತಾರ ಅಂತ ಉಪಯೋಗಿಸ್ಬೇಕೇ ಹೊರತು 100% ಸೇಮ್ ಅಂತ ಕರಿಬಾರ್ದು. ಇಲ್ಲಿ ಹಾಗಲ್ಲ, ಯಾವ ರೂಪ ತೊಗೊಂಡ್ರು ಏನದು 100% ಸೇಮ್. ಆತ್ಮಬ್ರಹ್ಮಾದಯ ಶಬ್ದಾ ತಮೃತೆ ವಿಷ್ಣುಮವ್ಯಯಂ ನವದಂತಿ ಯಥೋ ನಾಪ್ತ ಕ್ವಾಪಿ ತೈರ್ಗುಣಪೂರ್ಣತಾ. ಯಾಕೆಂದರೆ ಆತ್ಮಶಬ್ದ ಗುಣಪೂರ್ಣ ಅಂತ ಅರ್ಥ. ಗುಣಪೂರ್ಣತೆ ಇಲ್ಲ ಅಂದಮೇಲೆ ಹೇಗೆ ಉಪಯೋಗಿಸ್ತಾರೆ ಪದನ? ಅದನ್ನು ಪಾಸಾದನ್ನು ಫೇರು ಅಂತ ಪಾಸು ಅಂತ ಕರೆಯಕ್ಕೆ ಬರೋದಿಲ್ಲ. ನಾರಾಯಣಾಧ್ಯಾತ್ಮಗತಂ ಇತಿ ಯದ್ವೈಷ್ಣವಂ ವಚಃ. ನಮ್ಮ ಮಾತಷ್ಟೇ ಅಲ್ಲ, ಎಲ್ಲಿದೆ ಇದು? ನಾರಾಯಣಾಧ್ಯಾತ್ಮನ ಗ್ರಂಥದಲ್ಲಿ ಬಂದಿದೆ. ಇದೇನು ವಾಕ್ಯಾರ್ಥಂ ದೋಷೆ ಯದಿ ಜೀವೇಶಯೋರ್ವೇದ ಪತಿರೈಕ್ಯಂಚ ಮನ್ಯತೆ ಆತ್ಮಶಬ್ದಂ ಕಥಂ ತಸ್ಮಾತ್ ನಿವಾರಯತಿ ಯುಕ್ತಿತಃ. ಈಗ ವೇದಪತಿ ಅಂದರೆ ವೇದವ್ಯಾಸರು, ಅವರಿಗೆ ಜೀವೇಶರ ಅಭೇದವೇ ಹೇಳೋ ಐಡಿಯಾ ಇದ್ದಿದ್ರೆ ಏನು ಮಾಡ್ತಿದ್ದಿಲ್ಲ ಅವರು? ಆತ್ಮಶಬ್ದನ ಇದು ಉಪಯೋಗಿಸ್ತಿದ್ದಿಲ್ಲ. ಅದಕ್ಕೆ ಅವರೇ ಬರದಾಗಿಬಿಟ್ಟಿದೆ. ಯಾವುದಕ್ಕೆ ಅಂತೇಳಿ? ದೇವರಿಗೆ ಅಂತೇಳಿ ಆ ಶಬ್ದ ಉಪಯೋಗಿಸ್ತಿದ್ದಿಲ್ಲ, ಬೇರೆ ಶಬ್ದ ಉಪಯೋಗಿಸ್ತಿದ್ರು. ಇವ್ರಿಗೆ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ ಮೇಲೆ ಅದೇ ಶಬ್ದ ಇನ್ನೊಬ್ರು ಉಪಯೋಗಿಸ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಲಿಲ್ಲ. ಅದು ಇಲ್ಲ, ಎಕ್ಸ್ಕ್ಲೂಸಿವ್ ಅಂತ ಹೇಳಬಾರ್ದಾಗಿತ್ತು, ಹೇಳಿದ ಮೇಲೆ ಉಪಯೋಗಿಸ್ಬಾರ್ದಾಗಿತ್ತು. ಆತ್ಮಶಬ್ದ ಉಪಯೋಗಿಸ್ತಾರೆ ಅಂದರೆ ದೇವರಿಗೆ ಮಾತ್ರ ಮೀಸಲು ಶಬ್ದ. ಅಂದರೆ ಆತ್ಮ ಅಂದರೆ ಸ್ವಾಮಿ ಅಂತ ಅರ್ಥ ಮಾಡಬೇಕೆ ಹೊರತು ಬರೀ ಜೀವಾಚೇತ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಅವರವರಿಗೆ ಸ್ವವ್ಯಾಹತಿ ಬರಬಾರ್ದು. ಭೇದಸ್ಯ ಉಪದೇಶಂಚ ಸ್ಥಿತಿಂ ಚ ಧನಮೇವ ಚ ಭೇದದಾರ್ಢೇ ಹೇತುಮಾಹ ಸತಾತ್ಪರ್ಯಂ ಜಗತ್ಪತಿ. ಇವೆಲ್ಲ ಭೇದಸ್ಯ ಉಪದೇಶ ಹೇಳಿದ್ದಾರೆ, ಸ್ಥಿತಿ ಹೇಳಿದ್ದಾರೆ, ಅದನ ಹೇಳಿದ್ದಾರೆ ಅಂದರು. ನಮಗೆ ಅರ್ಥ ಆಗೋದಿಲ್ಲ. ಸೂತ್ರಗಳು ಏನಂತ? ಭೇದ ವ್ಯಪದೇಶಾತ್ ಸೂತ್ರ, ಆಮೇಲೆ ಸ್ಥಿತಿ, ಆ ಸ್ಥಿತಿ ಅದನಾಭ್ಯಾಮ್ ಇನ್ನೊಂದು ಸೂತ್ರ. ಅದೆಲ್ಲ ಓದ್ದ ನೆನಪಿಲ್ದರೆ ಏನಾಗುತ್ತೆ? ಏನು ಹೇಳ್ತಾರ ಅಂತ ಹೇಳ್ಬಿಡ್ತು. ಭೇದ ವ್ಯಪದೇಶ ಮಾಡಿದ್ದಾರೆ, ಸ್ಥಿತಿ ಅಂತ ಹೇಳಿದ್ದಾರೆ, ಅದರ ಅಂತ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಸೂತ್ರ ತಗೊಂಡು ಕೋಟ್ ಮಾಡಬೇಕು. ಸ್ಥಿತಿ ಅದನಾಭ್ಯಾಮ್ ಸೂತ್ರ. ಭೇದದಾರ್ಢೇ ಹೇತುಮಾಹ ಸತಾತ್ಪರ್ಯಂ ಜಗತ್ಪತಿ. ಇದೆಲ್ಲ ಉಪಯೋಗಿಸಿ ಏನು ಮಾಡ್ತಾ ಇದ್ದಾರೆ ಅವರು? ಭೇದವನ್ನು ಗಟ್ಟಿ ಮಾಡಿಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಅದನ್ನ ಯಾವ ತೆಗಿಲಕ್ಕೆ ಹೊರಟಿದ್ದೀರಿ ನೀವೀಗ? ಗಟ್ಟಿ ಮಾಡಿದ್ದನ್ನು ತೆಗಿಲಕ್ಕೆ ಹೋಗ್ತಾ ಇದ್ದೆ, ಅದು ತಪ್ಪದು. ಹಾಗೆ ಮಾಡಿಕೊಡೋದು ಇವೆಲ್ಲ ವಿಮರ್ಶೆ ಕ್ರಮ ಇದೆಲ್ಲ ಕೂಡ. ಯಾವುದೇ ಒಂದು ಲೇಖನ ಏನೇ ಬರೀಲಿ, ಒಂದು ಪಕ್ಷ ಖಂಡನೆ ಮಾಡಬೇಕಾದ್ರೆ ಯಾವ ರೀತಿ ಅವ್ರನ್ನ ಅಟ್ಯಾಕ್ ಮಾಡಬೇಕು ಅದೆಲ್ಲ ತೋರಿಸ್ಕೊಡ್ತಾರೆ. ಎಲ್ಲ ವಾಕ್ಯಕ್ಕೂ ಮಾಡಬೇಕಾಗಿಲ್ಲ, ಈ ಕ್ರಮ ತೋರಿಸ್ಬಿಟ್ರೆ ಅರ್ಥ ಮಾಡಕ್ಕೆ ಬರುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ.